ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ರಾಜೀನಾಮೆಗೆ ಒತ್ತಾಯಿಸಿ ಕಳೆದ 21 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಂತಹ ಸೋನಂ ವಾಂಗ್ಚುಕ್ ಅವರ ಇವತ್ತು ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಏನು ದೆಹಲಿಯ ಜಂತರ್ ಮಂತರ್ಲಿ ಇದ್ದಂತಹ ಪ್ರತಿಭಟನೆ ಮಾಡ್ತಿದ್ದಂತಹ ಸ್ಥಳದಲ್ಲಿ ಅಥವಾ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಂತಹ ಸ್ಥಳದಲ್ಲಿ ಏಕಾಏಕಿಯಾಗಿ ಇವತ್ತು ಬೆಳ್ಳಂಬೆಳಗ್ಗೆ ದೆಹಲಿಯ ಪೊಲೀಸರು ಅಲ್ಲಿಂದ ಸೋನಂ ಅವರನ್ನ ಸ್ಥಳಾಂತರ ಮಾಡಲಾಗಿದೆ ಅನ್ನುವಂತಹ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಅಂದರೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಂತಹ ಕಾಕ್ರೋಚ್ ಜನತಾ ಪಾರ್ಟಿ ಹಾಗೆಯೇ ಸೋನಂ ಕೂಡ ಒಂದಷ್ಟು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು, ವಿದ್ಯಾರ್ಥಿಗಳ ಪರ ನಿಂತಿದ್ರು. ಆದರೆ ಏಕಾಏಕಿಯಾಗಿ ಇವತ್ತು ಬೆಳಗ್ಗೆ ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ ಹಾಗೂ ದೆಹಲಿಯ ಪೊಲೀಸರು ಕಿರುಕುಳ ಕೊಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಈಗಾಗಲೇ ನೀಟ್ ಕರ್ಮಕಾಂಡದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು ಕಳೆದ 21 ದಿನಗಳಿಂದ. ಅದರಲ್ಲೂ ಬಹಳ ಮುಖ್ಯವಾಗಿ ಶಿಕ್ಷಣ ತಜ್ಞ ಅಂತಾನೆ ಹೇಳ್ಬೋದು. ಈಗಾಗಲೇ ಸೋನಂ ಉಪವಾಸ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಅನೇಕ ನಾಯಕರು, ಹೋರಾಟಗಾರರು ಭೇಟಿ ನೀಡಿದ್ರು, ಅವರಿಗೆ ಧೈರ್ಯವನ್ನು ಕೂಡ ತುಂಬಿದ್ರು. ಅದಾದ ನಂತರದಲ್ಲಿ ಏನು ಏಕಾಏಕಿಯಾಗಿ ಇವತ್ತು ಬೆಳಗ್ಗೆ ದೆಹಲಿಯ ಪೊಲೀಸರು ಜಂತರ್ ಮಂತರ್ಲಿದ್ದಂತಹ ಒಂದಷ್ಟು ಆ ಪ್ರತಿಭಟನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ವೇದಿಕೆ ಆಗಿರ್ಬೋದು, ಅಲ್ಲಿದ್ದಂತಹ ಬೆಡ್ಗಳಾಗಿರ್ಬೋದು, ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಚದುರಿಸುವಂತಹ ಕೆಲಸ ಆಯಿತು ಅನ್ನುವಂತಹ ಒಂದಷ್ಟು ಆರೋಪಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಹೀಗೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆ ವೈರಲ್ ಆಗಿರುವಂತಹ ವಿಡಿಯೋಗಳು ಕೂಡ ಈಗ ನಾವು ಗಮನಿಸಬಹುದು. ಅಂದರೆ ಏಕಾಏಕಿಯಾಗಿ ಜಂತರ್ ಮಂತರ್ನಲ್ಲಿ ಏನು ಪ್ರತಿಭಟನೆ ಮಾಡ್ತಿದ್ದ ಸಂದರ್ಭದಲ್ಲಿ ಯಾಕೆ ಅಲ್ಲಿಂದ ಸ್ಥಳಾಂತರ ಮಾಡಿಸಿದ್ರು ಅಂತ. ಇನ್ನೊಂದು ಕಡೆ ವಾಂಗ್ಚುಕ್ ಅವರು ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ ಅಥವಾ ಅಲ್ಲಿ ಉಪವಾಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಹದಗೆಟ್ಟಿತ್ತು, ಹಾಗಾಗಿ ಅಲ್ಲಿಯ ದೆಹಲಿಯ ಪೊಲೀಸರು ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗ್ತಿದೆ ಅನ್ನುವಂತಹ ವಾದಗಳು ಇನ್ನೊಂದು ಕಡೆ ಕೇಳ್ತಾ ಇದ್ರೆ, ಅಭಿಜಿತ್ ದೀಪ್ಕೆ ನೇರವಾಗಿ ಗಂಭೀರ ಆರೋಪ ಮಾಡಿದ್ದಾರೆ. ಎಲ್ಲಿ ಕರೆದುಕೊಂಡು ಹೋಗಿದ್ದಾರೋ ಪೊಲೀಸರು ವಾಂಗ್ಚುಕ್ ಅವರನ್ನ ನಮಗೆ ಗೊತ್ತಿಲ್ಲ, ಏಕಾಏಕಿಯಾಗಿ ಸೋನಂ ಅವರನ್ನ ಕರ್ಕೊಂಡು ಹೋಗಿರುವಂಥದ್ದು ಅಥವಾ ಇಲ್ಲಿರುವಂತಹ ವಿದ್ಯಾರ್ಥಿಗಳನ್ನ ಚದುರಿಸಿರುವಂಥದ್ದು, ಪ್ರತಿಭಟನೆ ಮಾಡಲಿಕ್ಕೆ ಅಥವಾ ಪ್ರತಿಭಟನಾಕಾರರನ್ನ ಹತ್ತಿಕ್ಕುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಆರೋಪಗಳು ಕೂಡ ಸದ್ಯ ಕೇಳಿ ಬಂದಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ನೀಟ್ ಕರ್ಮಕಾಂಡ ಅಥವಾ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು. ಆತ್ಮಹತ್ಯೆ ಮಾಡಿಕೊಂಡಂತಹ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ದೊಡ್ಡ ಮಟ್ಟದಲ್ಲಿ ಸದ್ದನ ಮಾಡಿತ್ತು. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಮೂಹನೇ ಸೃಷ್ಟಿಯನ್ನು ಮಾಡಿತ್ತು. ಅದಾದ ನಂತರದಲ್ಲಿ ಏನು ನಿರಂತರವಾಗಿ ನಿರಂತರವಾಗಿ ಸತ್ಯಾಗ್ರಹ ಉಪವಾಸ ಮಾಡ್ತಿದ್ದಂತಹ ಸೋನಂ ವಾಂಗ್ಚುಕ್ ಅವರು ಈಗ ಏಕಾಏಕಿಯಾಗಿ ಆ ಪ್ರತಿಭಟನೆ ಮಾಡ್ತಿದ್ದಂತಹ ಸ್ಥಳದಿಂದ ಈಗ ಸ್ಥಳಾಂತರ ಅಥವಾ ಅವ್ರನ್ನ ಎಲ್ಲಿಗೆ ಕರೆದುಕೊಂಡು ಹೋಗಿದಾರೋ ಗೊತ್ತಿಲ್ಲ ಅನ್ನುವಂತಹ ಮಾಹಿತಿ ತಿಳಿತಿದ್ದ ಹಾಗೇನೆ ಈಗ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತಷ್ಟು ವಿಡಿಯೋಗಳನ್ನು ಆಕ್ರೋಶಭರಿತವಾದಂತಹ ಮಾತುಗಳು ಅಥವಾ ವಿಡಿಯೋಗಳು ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ದೆಹಲಿಯಲ್ಲಿ ಇದ್ದಂತಹ ಪೊಲೀಸರ ಅಟ್ಟಹಾಸ ಅಥವಾ ಅವರ ಕ್ರೌರ್ಯವನ್ನು ಅಥವಾ ದೆಹಲಿಯ ಪೊಲೀಸರ ನಿಜವಾದಂತಹ ಮುಖವಾಡವನ್ನು ಕಳಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆನೂ ಕೂಡ ಕೇಂದ್ರ ಸರ್ಕಾರ ಈ ಬಗ್ಗೆ ಸೋನಂ ಅವರು ಏನು ಪ್ರತಿಭಟನೆ ಅಥವಾ ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು, ಈ ವಿಚಾರವಾಗಿ ಎಲ್ಲೂ ಕೂಡ ಧ್ವನಿಯನ್ನು ಎತ್ತಿಲ್ಲ, ಎಲ್ಲೂ ಕೂಡ ತುಟಿಯನ್ನು ಬಿಚ್ಚದೇ ಇರುವಂಥದ್ದು ಮತ್ತಷ್ಟು ಅನುಮಾನ ಮತ್ತು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ನರೇಂದ್ರ ಮೋದಿ ಅವರು ಕೂಡ ಈ ಬಗ್ಗೆ ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂತಹ ಒಂದಷ್ಟು ಆಕ್ರೋಶಗಳನ್ನು ಕೂಡ ಈಗ ಎಲ್ಲ ಕಡೆನೂ ಇಡೀ ದೇಶವ್ಯಾಪಿ ಈ ಬಗ್ಗೆ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಆದರೆ ಇಷ್ಟೊಂದು ಮೊಂಡುತನದ ಅವಶ್ಯಕತೆ ಇದೆಯಾ ಅನ್ನುವಂಥದ್ದು, ನೀಟ್ ಅಕ್ರಮದಲ್ಲಿ ಭಾಗಿಯಾಗಿರೋರ ಪರವಾಗಿ ಕೇಂದ್ರ ಸರ್ಕಾರ ನಿಂತಿದೆ, ಮೋದಿಯವರು ನಿಂತ್ಕೊಂಡಿದ್ದಾರೆ, ಅಮಿತ್ ಶಾ ಅವರು ಇದ್ದಾರೆ ಇದರ ಬೆನ್ನ ಹಿಂದೆ, ಅಥವಾ ಧರ್ಮೇಂದ್ರ ಪ್ರಧಾನ್ ಅವರು ನೇರ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು, ರಾಜೀನಾಮೆ ಯಾಕೆ ಕೊಡ್ತಾ ಇಲ್ಲ ಅನ್ನುವಂಥ ಮತ್ತಷ್ಟು ಅನುಮಾನಗಳು ಕೂಡ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ದೇಶದಲ್ಲಿ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಹತ್ತಿಕ್ಕೋದಿದೆಯಲ್ಲ, ನಿಜಕ್ಕೂ ಕೂಡ ಒಂದು ರೀತಿಯಾಗಿ ಹೋರಾಟ
ಹೋರಾಟಕ್ಕೆ ನ್ಯಾಯನೇ ಸಿಗಲ್ವಾ ಅನ್ನುವಂತಹ ಮತ್ತಷ್ಟು ಅಂಶಗಳು ಇದರಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು. ಕಾದು ನೋಡಬೇಕು ಈ ಒಂದು ಪ್ರತಿಭಟನೆ ಅಥವಾ ಸತ್ಯಾಗ್ರಹ ಹೋರಾಟದ ದಿಕ್ಕು ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ನಂತರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ ನ್ಯಾಯ ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ? ನಿಜವಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡ್ತಾರಾ? ರಾಜೀನಾಮೆ ಕೊಡುವಂತಹ ನಿಟ್ಟಿನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಯಾವ ರೀತಿಯಾದಂತಹ ಮತ್ತಷ್ಟು ಪ್ರತಿಭಟನೆ ಮಾಡುತ್ತೆ, ಹೋರಾಟಗಳನ್ನು ನಡೆಸುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಈ ಹೋರಾಟಕ್ಕೆ ಸದ್ಯ ಎಲ್ಲೋ ಒಂದು ಕಡೆ ಬ್ರೇಕ್ ಬಿದ್ದಂಗೆ ಆಗಿದೆ. ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಕಡಿಮೆ ಸಮಯದಲ್ಲಿ ಮಿಲಿಯನ್ಸ್ ಫಾಲೋವರ್ಗಳನ್ನು ತಗೊಂಡಿದ್ರು. ಸಾಕಷ್ಟು ವಿಚಾರಗಳನ್ನು ಅಥವಾ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ರಾಜೀನಾಮೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒತ್ತಾಯ ಮಾಡಿ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹೋಗಿ ಪ್ರತಿಭಟನೆ ಕೂಡ ಮಾಡಿದ್ರು. ಬೆಂಗಳೂರಿಗೂ ಕೂಡ ಅಭಿಜಿತ್ ದೀಪ್ಗೆ ಬಂದು ಪ್ರತಿಭಟನೆ ಕೂಡ ಮಾಡಿದಂತಹ ಉದಾಹರಣೆಗಳು ಕೂಡ ಇತ್ತು. ಆದರೆ ಏಕಾಏಕಿಯಾಗಿ ಇವತ್ತಾಗಿರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವಂತಹ ನಿಟ್ಟಿನಲ್ಲಿ ಅಥವಾ ರಾಜೀನಾಮೆ ಕೊಡ್ತಾರ ಅಂತ ಹೇಳಿ ಎಲ್ಲೂ ಕೂಡ ಅನಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಈ ಬಗ್ಗೆ ಯಾಕೆ ಕೇಂದ್ರ ಸರ್ಕಾರ ಮೌನ ವಹಿಸಿದೆ, ಯಾಕೆ ಮೌನವಾಗಿದೆ ಅನ್ನುವಂಥದ್ದೇ ಈಗ ಯಕ್ಷ ಪ್ರಶ್ನೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ 21 ದಿನಗಳಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನೀಟ್ ಅಕ್ರಮದ ವಿರುದ್ಧ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಉಪವಾಸ ಮಾಡ್ತಿದ್ದಂತಹ ಸೋನಂ ವಾಂಗ್ಚುಕ್ ಅವರು ಈಗ ಆರೋಗ್ಯ ಆಗಿರ್ಬೋದು ಅಥವಾ ಉಪವಾಸ ಮಾಡ್ತಿದ್ದಂಥ ಸತ್ಯಾಗ್ರಹ ಮಾಡ್ತಿದ್ದಂತಹ ಸ್ಥಳದಿಂದ ಅವರನ್ನು ಸ್ಥಳಾಂತರ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದಾರೋ ಅಥವಾ ಇನ್ನೆಲ್ಲಿ ಅವರನ್ನು ಇಟ್ಟಿದ್ದಾರೆ ಅನ್ನುವಂಥದ್ದೇ ಈಗ ನಿಗೂಢವಾದಂತಹ ಪ್ರಶ್ನೆ ಅಂತಲೇ ಹೇಳಬೇಕು. ಕಾದು ನೋಡಬೇಕು ವಿದ್ಯಾರ್ಥಿಗಳ ಹೋರಾಟಕ್ಕೆ ನ್ಯಾಯ ಸಿಗುತ್ತಾ, ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.